ಹಲೋ ನನ್ನ ಸಮಸ್ತ ಕನ್ನಡ ಜನತೆಗೆ ಈ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಗೈಸ್. ಬೆಳಗ್ಗೆ ಆಗಲೇ 5:20 ಟೈಮು. ಬ್ಯಾಕ್ ಸೈಡ್ ನೋಡ್ತಿರಲ್ಲ, ಕತ್ಲೆ ಚಳಿ ಮಾತ್ರ ಭಯಂಕರ ಚಳಿ ಇದೆ. ನೀವು ಡೈಲಿ ಚಳಿ ಅಂತ ಮನಿಕೊಂಡ್ರೆ ನಮ್ಮ ತಾಯಣೆ ನಿಮ್ಮ ಬಾಡಿನ ನಿಮ್ಮ ಮೈಂಡ್ ಕೇಳೋಕ್ಕಾಗಲ್ಲ. ಫಸ್ಟ್ ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡಿ. ಡೈಲಿ ಎಲ್ಲ ಅದ್ರ ಪಾಡಿಗೆ ಆಗುತ್ತೆ, ಏನು ಆಗಬೇಕು ಅದಾಗುತ್ತೆ. ಫಸ್ಟ್ ಕಂಟ್ರೋಲ್ ದ ಮೈಂಡ್ ಗೈಸ್. ಈ ಬಾಡಿ ಒಂಥರ ಮನಗಬೇಕು ಅಂದರೆ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಹೇಳ್ತಿದ್ನಲ್ಲ, ಇಲ್ಲದಲ್ಲೇ ಇದನ್ನು ನೀವು ಚೇಂಜ್ ಆಗೋಕ್ಕಾಗಲ್ಲ, ನಿಮ್ಮಲ್ಲಿ ನೀವು ಬದಲಾವಣೆ ತರೋದಕ್ಕಾಗಲ್ಲ. ಏನೇ ಹೇಳಿದ್ದೆ, ನಾನು ಡೈಲಿ ನನ್ನ ವ್ಲಾಗ್ನ ನಾನು ಮಾಡ್ತೀನಿ ಪ್ರತಿದಿನ ಮಿಸ್ ಇಲ್ದಲೆ ಅಂತ. ಅದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ, ನಿಮಗಾಗಿ. ವಾಕ್ ಬೇರೆ ತುಂಬಾ ಇವತ್ತು ಚಳಿ ಇದ್ರೂ ಎದ್ದು ವಾಕ್ ಮಾಡ್ತಾಯಿದ್ದೀನಿ. ಇದು ಡಿಸಿಪ್ಲಿನ್ ಅಂತಾರೆ, ಕನ್ಸಿಸ್ಟೆನ್ಸಿ ಆಗಿರಬೇಕು ಲೈಫಲ್ಲಿ. ಏನೇ ಇದ್ರೂ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಲೈಫಲ್ಲಿ. ಮತ್ತೇನು ಗೊತ್ತಾ, ಲೈಫಲ್ಲಿ ನೀವು ಈ ಪ್ರೆಸೆಂಟ್ ಮೂಮೆಂಟ್ನ ಒಟ್ಟು ಪಾಸ್ಟಲ್ಲಿ ಏನೇನೋ ಆಯಿತು, ಅವರೇನಂದರು ಇವರೇನಂದರು, ಆಗಾಗೋಯ್ತಲ್ಲ ಹೀಗಾಗೋಯ್ತಲ್ಲ ಅಂತ ನೀವು ಯೋಚನೆ ಮಾಡ್ತಾನೆ ಕೂತ್ಕೊಂಡ್ರೆ ನೀವು ಪ್ರೆಸೆಂಟಲ್ಲಿ ಲೈಫ್ನ ಎಂಜಾಯ್ ಮಾಡೋದಕ್ಕಾಗಲ್ಲ. ಮತ್ತು ನೀವು ಪ್ರೆಸೆಂಟ್ ಈ ದಿನ ಈ ಕ್ಷಣ ನೀವು ಲೈಫ್ನ ಎಂಜಾಯ್ ಮಾಡಿ, ಅದ್ರಲ್ಲಿ ಸಿಗೋ ಮಜಾನೇ ಬೇರೆ. ಈ ದಿನನ ಈ ಕ್ಷಣನ ವೇಸ್ಟ್ ಮಾಡ್ಕೊಂಬಿಟ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತೀನಿ, ಚಿಕ್ಕ ಮೂಮೆಂಟಲ್ಲಿ ಲೈಫ್ನ ಎಂಜಾಯ್ ಮಾಡಿರಿ. ಯಾರೇ ಏನೇ ಅಂದ್ರೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅನ್ನೋರು ಅಂತಲೇ ಇರ್ತಾರೆ. ನಿಮ್ಮ ಕೆಲಸ ನೀವು ಸ್ಟಾರ್ಟ್ ಮಾಡಿ. ಯಾವತ್ತೂ ನೀವು ನಿಮ್ಮ ಕೆಲಸದ ಮೇಲೆ ಫೋಕಸ್ ಆಗಿರಿ. ನೀವೊಂಥರ ಹೇಗಂದ್ರೆ ಲೈಫಲ್ಲಿ ಕಾನ್ಫಿಡೆನ್ಸ್ ಆಗಿರಿ. ಅಡಾಪ್ಟಬಿಲಿಟಿ, ಕಾನ್ಫಿಡೆನ್ಸ್ ಹಾಗೆ ಕನ್ಸಿಸ್ಟೆನ್ಸಿ, ಈ ಥರದ ಸ್ಕಿಲ್ಸ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ನೀವೇ ಬದಲಾವಣೆ ನೀವೇ ತಂದ್ಕೋತೀರ. ಜೀವನದಲ್ಲಿ ನೀವು ಜಾಸ್ತಿ ಪಾಠ ಕಲಿಬೇಕಂದ್ರೆ ನಿಮ್ಗೆ ಅನುಭವ ಬೇಕು. ನೀವು ಎಷ್ಟು ಅನುಭವ ತೊಗೊತೀರೋ ಅಷ್ಟು ನೀವು ತಪ್ಪು ಮಾಡೋದಕ್ಕೆ ಹೋಗಲ್ಲ, ತಿದ್ದುಕೊತೀರ. ನಿಮ್ಮಲ್ಲಿ ನೀವೇ ಬದಲಾವಣೆ ಬಂದು ಸರಿ ದಾರಿಲಿ ನಡೀತೀರ. ಆ ಥರ ಚೇಂಜಸ್ಗಳನ್ನ ನಿಮ್ಮಲ್ಲಿ ತಂದುಕೊಳ್ಳಿ. ಒಳ್ಳೆ ದಾರಿಲಿ ಹೋಗಿ, ನೀವು ಚೆನ್ನಾಗಿರಿ. ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ ಗಾಯ್ಸ್. ಹಾಗೆ ವಾಕಿಂಗ್ನ ಮುಗಿಸ್ಕೊಂಡು ಪುನಃ ಅಂದ್ಕೊಂಡು ಮನೆಗೆ ಬಂದೆ. ಮನೇಲಿ ಅಂದರೆ ನಿಂದು ಇಷ್ಟು ಬೇಗ ಯಾರೂ ಇದ್ದಿರಲ್ಲ. ನಮ್ಮ ಕೆಲಸ ಮುಗಿಸ್ಕೋಬೇಕೀಗ ಹೋಗಿ. ಹೇಗೆ ಅಂತ ಕೆಲಸ ಇರುತ್ತೆ, ಎಲ್ಲೂ ಕೆಲಸ ಇಲ್ಲ ಅನ್ಕೋಬೇಡಿ, ಕೆಲಸ ಇರುತ್ತೆ. ಚಿಕ್ಕ ಮೂಮೆಂಟಲ್ಲಿ ಹೇಳ್ತಿದ್ದಲ್ಲ, ಎಂಜಾಯ್ ಮಾಡಿ ಲೈಫ್ನ ಸುಮ್ಮನೆ ಖಾಲಿ ಪೇಪರ್ ಥರ ಕೂತ್ಕೋಬೇಡಿ. ನಿಮ್ಮಲ್ಲಿ ನೀವೇನಾದ್ರು ಬರಿತಾ ಇರಿ. ಆವಾಗ ಅದರಲ್ಲೊಂದು ಕ್ರಿಯೇಟ್ ಆಗಿರೋ ಒಂದು ಇಮೇಜ್ ಬರುತ್ತೆ. ಕ್ರಿಯೇಟ್ ಇಮೇಜ್ ನೀವು ಆಗ್ತೀರ. ಎಂಜಾಯ್ ಮಾಡಿ, ಹೇಳ್ತೀನಿ, ಎಂಜಾಯ್ ಮಾಡಿ ಲೈಫ್ನ. ಬೇಜಾರು ಮಾಡ್ಕೋಬೇಡಿ. ನೀವು ನನ್ನ ಹಿಂಗೆ ಮಾತಾಡ್ತೀನಿ ಹುಚ್ಚನವಾಗ ಅನ್ಕೋಬೋದು, ನಾನು ತಲೆನೇ ಕೇಳಿಸ್ಕೊಳಲ್ಲ, ನೀನು ಇರೋದೇ ಹಿಂಗೆ, ನಾನು ಇದ್ದಂಗೆ ಇರ್ತೀನಿ ಹೊರತು ಯಾರು ಹೇಳಿದ್ರು ನಾನು ಚೇಂಜ್ ಆಗೋಕ್ಕಾಗಲ್ಲ ಲೈಫಲ್ಲಿ ನೀವು ಯಾವ ಥರ ಇರಿ ಅಂದರೆ, ಕೆರೆ ಆಗಕ್ಕೆ ಹೋಗ್ಬೇಡಿ. ಗೊಚ್ಚೆ ತುಂಬಿಕೊಂಡು ಗಲೀಜು ತಗೋತೆ. ಹೊಳೆಯಾಗಿ, ನದಿಯಾಗಿ, ಏನೇ ಕಲ್ಮಶ ಇದ್ದರೂ ನಿಮ್ಮಲ್ಲಿ ಅದು ಹರಿದು ಹೋಗ್ಬೇಕು. ಹೊಸ್ದಾಗಿ ಮತ್ತೆ ನೀರು ತುಂಬ್ಕೋಬೇಕು, ಮತ್ತೆ ಚೇಂಜ್ ಆಗಬೇಕು. ಆಧಾರ ಜೀವನದಲ್ಲಿ ಬದುಕಿ ಎಂಜಾಯ್ ಮಾಡಿರಿ. ನಾವು ಒಂದೊಂದು ಕ್ಷಣದಲ್ಲೂ ಲೈಫ್ನ ಎಂಜಾಯ್ ಮಾಡಿರಿ. ನಿಮ್ಮಲ್ಲಿ ನೀವು ಬದಲಾವಣೆ ತರ್ಕೋಬೇಕು. ನಿಮ್ಮಲ್ಲಿ ನೀವು ಚೇಂಜಸ್ ತಗೊಂಬರ್ದಲೇ ಇದ್ದರೆ ಏನು ಮಾಡೋದಕ್ಕಾಗಲ್ಲ. ನೀವು ಇನ್ನು ಮಾತಾಡೋದಕ್ಕೆ ಇವನೇನು ಒಳ್ಳೆ ಫಿಲಾಸಫಿ ಮಾತಾಡ್ತಾನೆ ಅಂತ ನನ್ನ ಮಗ, ಇಂಥ ನನ್ನ ಮಗ. ಐ ಡೋಂಟ್ ಕೇರ್. ನೀವು ಏನು ಮಾತಾಡ್ತೀರೋ ಮಾತಾಡ್ಕೊಳ್ಳಿ. ನನ್ನ ಕೆಲಸ ನಾನು ಮಾಡ್ತೀನಿ. ನಾನು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಕಂಟೆಂಟ್ ಹಾಕ್ತೀನಿ. ಸಪೋರ್ಟ್ ಮಾಡಿ, ಬೆಳೆಸಿ ಅಂತ ಕೇಳ್ಕೊತೀನಿ ಗೈಸ್. ಲೈಫಲ್ಲಿ ಅಡಾಪ್ಟಬಿಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಒಂದೇ ಥರ ಇದ್ದರೆ ಏನು ಮಾಡೋದಕ್ಕಾಗಲ್ಲ. ಚೇಂಜ್ ಆಗ್ತಾ ಇರಬೇಕು, ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗಬೇಕು ಹೇಳ್ತೀನಿ ಗಾಯ್ಸ್. ಆಗಲೇ ಮಧ್ಯಾಹ್ನ ಅಂದರೆ 3 ಗಂಟೆ ಟೈಮ್ ಆಗಿದೆ. ನಾವು ಮೊದಲು ಯಾವ ಥರ ವೀಡಿಯೋ ಮಾಡ್ತಿದ್ದೆ ಅಂದರೆ 3 weeks ಬ್ಯಾಕ್ ಫಸ್ಟು ನಾನು ಇಲ್ಲಿಂದ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ. ನೆಕ್ಸ್ಟ್ ಅದಕ್ಕೆ ವಾಯ್ಸ್ ಕೊಟ್ಟು ಎಡಿಟ್ ಮಾಡ್ತಾಯಿದ್ದೆ. ಆದರೆ ಈಗ ಡೈರೆಕ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಅದನ್ನು ಫಸ್ಟ್ ಸ್ಟಾರ್ಟ್ ಮಾಡಿ
ಎಲ್ಲ ತಾಳ್ಮೆಯಿಂದ ಇರಿ, ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಿ. ನಿಮ್ಮ ಮೈಂಡಲ್ಲಾಗಲಿ ಬಾಡಿಲಾಗಲಿ ಯಾವತ್ತೂ ಕಾನ್ಫಿಡೆನ್ಸ್ ಆಗಿರಿ, ಎಲ್ಲದು ಒಳ್ಳೆಯದೇ ಆಗುತ್ತೆ. ನಿಜ ನಾನು ಈ ಥರನೂ ಬ್ಲಾಗ್ ಮಾಡ್ತಾ ಇರಲಿಲ್ಲ. ಯಾವ ಥರ ಅಂದರೆ ಒಂದು ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ, ಅದು ವಾಯ್ಸ್ ಕೊಡ್ತಾ ಇದೆ. ಹೀಗಾಗಲ್ಲ, ಡೈರೆಕ್ಟಾಗಿ ಪಬ್ಲಿಕಲ್ಲ ಯಾರು ಏನು ಅಂದ್ಕೊಂಡು ಪರವಾಗಿಲ್ಲ, ಫಸ್ಟ್ ಸ್ಟಾರ್ಟ್ ಮಾಡಿ ಅಷ್ಟೇ ಹೇಳ್ತೀನಿ. ಬಾಯ್ ಗಾಯ್ಸ್. ಕೆಲಸನೆಲ್ಲ ಮುಗಿಸ್ಕೊಂಡು ಹಾಗೆ ಮನೆ ಕಡೆ ನೋಡ್ತಾ ಇದ್ದೀನಿ ಸಂಜೆ ಟೈಮಲ್ಲಿ. ಹೇಗಂದರೆ ಫುಲ್ ಕ್ಲೌಡ್ ಇದೆ. ವಿಜಯಣ್ಣ ಅವರು, ವಿಜಯಣ್ಣ ಸ್ವಲ್ಪ ಬನ್ನಿ ಮನೆ ಕಡೆಗೆ ಹೋಗೋಣ. ಯಾವ ಥರ ಅಂದರೆ ನೀವು ಲೈಫಲ್ಲಿ ಏನು ಅನ್ಕೊತೀರ, ನಾನು ಇದನ್ನೇ ಪದೇ ಪದೇ ಹೇಳ್ತೀನಿ, ಯಾವಾಗ ನಿಮಗೆ ಹೇಳ್ತೀನಿ. ಚೇಂಜ್ ಆಗಕ್ಕೆ ಹೋಗ್ಬೇಡಿ. ನೀವು ಯಾವ ಥರ ಇದ್ದರೂ ಎಂಜಾಯ್ ಮಾಡಿ ಲೈಫ್ನ. ಕೆಲಸನೆಲ್ಲ ಮುಗಿಸ್ಕೊಂಡು ಹಾಗೆ ಮನೆ ಕಡೆಗೆ ಹೊರಡ್ಬೇಕಲ್ಲ. ತುಂಬ ಚೆನ್ನಾಗಿದೆ ಕ್ಲೌಡ್. ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಏನಂದರೆ ಇಲ್ಲಿ ಟ್ರಾಫಿಕ್ಕು, ಗಾಡಿಗಳು, ವಾಯ್ಸ್ದು ಆರನ್ ಸೌಂಡ್ ಇಲ್ಲಿ ಸ್ವಲ್ಪ ಅದು ಪ್ರಾಬ್ಲಮ್ ಆಗುತ್ತೆ. ಹೇಳ್ತೀನಲ್ಲ, ಫಸ್ಟು ಕಾನ್ಫಿಡೆನ್ಸ್ ಇಲ್ಲ ಲೈಫಲ್ಲಿ. ಯಾರೇ ಏನಲ್ಲಿ ಯಾರೇ ಏನೇ ಮಾತಾಡಿದ್ರು ಬಿ ಕಾನ್ಫಿಡೆನ್ಸ್. ಕನ್ಸಿಸ್ಟೆನ್ಸಿ ಲೈಫಲ್ಲಿ ಒಂಥರ ಕೀ ಇದ್ದಂಗೆ. ನೀವು ಅದನ್ನು ಯಾವ ಥರ ಯೂಸ್ ಮಾಡ್ತೀರೋ ಲೈಫಲ್ಲಿ ಆ ಥರ ಲೈಫಲ್ಲಿ ಯೂಸ್ ಆಗುತ್ತೆ. ಜಸ್ಟ್ ಸ್ಟಾರ್ಟ್ ಅಷ್ಟೇ ಲೈಫಲ್ಲಿ. ಪ್ರಾಬ್ಲಮ್ಸ್ ಲೈಫಲ್ಲಿ ಎಲ್ಲರಿಗೂ ಇದೇ ಇರುತ್ತೆ. ಆ ಪ್ರಾಬ್ಲಮ್ಸ್ನ ಹಿಡ್ಕೊಂಡು ಪ್ರಾಬ್ಲಮ್ಸ್ ಇದೆ ಅಂತ ನೀವು ಪ್ರಾಬ್ಲಮ್ಸ್ನ ಯೋಚನೆ ಮಾಡ್ತಾರೆ ಕೂತ್ಕೊಂಡ್ರೆ ನಿಮ್ಮ ಪ್ರಾಬ್ಲಮ್ಸ್ ಸಾಲ್ವ್ ಆಗೋಲ್ಲ. ಏನೇ ಬಂದ್ರೂ ಪ್ರಾಬ್ಲಮ್ಸ್ನ ಬಿಟ್ಬಿಟ್ಟು ಫಾಸ್ಟಲ್ಲಿ ಲೈಫ್ನ ಎಂಜಾಯ್ ಮಾಡಿ. ನಿಮ್ಮ ಕೆಲಸ ಏನಿರುತ್ತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತಿನ್ನೇನಂದರೆ ನಮ್ಮ ಜನ ಮನ ಎಲ್ಲ ನಿಂತಿರೋದು ದುಡ್ಡು ಮೇಲೆ. ದುಡ್ಡು ದುಡ್ಡು ದುಡ್ಡು. ಏನೇ ಮಾಡಲಿ ಏನೇ ತಿನ್ನಲಿ ಪ್ರತಿಯೊಂದಕ್ಕೂ ದುಡ್ಡು. ಯಾವುದಕ್ಕೆ ದುಡ್ಡಿಲ್ಲ ಹೇಳಿ? ಯಾವುದೇ ಒಂದು ಕುಡಿತಿರೋ ತಿಂತಿರೋ ಆ ವಾಟರ್ಗೂ ದುಡ್ಡು, ಆ ಟಿಶ್ಯೂ ಪೇಪರ್ಗೂ ದುಡ್ಡು, ಎಲ್ಲದಕ್ಕೂ ದುಡ್ಡೆ. ಹೇಳ್ತೀನಲ್ಲ, ಲೈಫಲ್ಲಿ ಒಂದೇ ಗುರಿ ಇರಬೇಕು. ಈ ಕೆಟ್ಟ ಚಟಗಳನ್ನ ಬಿಟ್ಬಿಟ್ಟು ದುಡ್ಡು ಸಂಪಾದನೆ ಮಾಡೋ ಕಡೆಗೆ ಗಮನ ಕೊಡಿ. ಈ 18, 25, 26 ಏಜ್ ಇದೆಯಲ್ಲ, ಎಷ್ಟೇ ಕಷ್ಟ ಬಂದ್ರೂ ತಾಳ್ಮೆಯಿಂದ ಪ್ರಾಬ್ಲಮ್ಸ್ನ ಇಟ್ಕೋಬೇಕು. ಕಂಟ್ರೋಲ್ ಮಾಡಿಕೊಂಡು ಅರ್ನಿಂಗ್ ಮಾಡೋ ಸ್ಟ್ರಗಲ್ ಮಾಡೋ ಅಂಥ ಒಂದು ಏಜು. ಯಾವುದೇ ಪ್ರಾಬ್ಲಮ್ಸ್ ಬರಲಿ ಆ ಏಜಲ್ಲಿ. ನನಗೆ ಪ್ರಾಬ್ಲಮ್ಸ್ ಇಲ್ಲ ಅಂತಲ್ಲ, ಭಯಂಕರ ಪ್ರಾಬ್ಲಮ್ಸ್ ನಾನು ನೋಡಿದ್ದೀನಿ ಲೈಫಲ್ಲಿ. ಅನುಭವಗಳನ್ನ ತಗೊಂಡಿದ್ದೀನಿ. ನನಗೆ ಯಾರು ಬ್ಯಾಕ್ ಸಪೋರ್ಟ್ ಇಲ್ಲ. ನಮ್ಮ ಸಿಂಗಲ್ ಮ್ಯಾನ್, ಆರ್ಮಿ ಥರ. ಏನೇ ಬಂದ್ರೂ ಯಾರೇ ಏನೇ ಬೈದ್ರೂ ಇಲ್ಲಿ ಕೇಳ್ತೀನಿ, ಇಲ್ಲಿ ಬಿಟ್ಬಿಡ್ತೀನಿ ಅಷ್ಟೇ. ನಮ್ಮ ಕೆಲಸ ಏನು, ನಾನು ನನ್ನ ಕೆಲಸ, ನನ್ನ ಫ್ಯಾಮಿಲಿ. ನಾನು ಯಾರಿಗೋಸ್ಕರ ಬದುಕಬೇಕು, ನಮ್ಮ ಅಪ್ಪ ಅಮ್ಮಗೋಸ್ಕರ ಬದುಕಬೇಕು. ಯಾರಿಗೋಸ್ಕರ ಕಷ್ಟಪಡಬೇಕು, ನಾನು ನನ್ನ ಫ್ಯಾಮಿಲಿ. ನಮ್ಮಮ್ಮ ನನ್ನ ಜೀವನದಲ್ಲಿ ಹೆಂಗಂದರೆ ಒಂಥರ ದೇವರು. ಆ ದೇವ್ರನ್ನ ಯಾವತ್ತೂ ನಾನು ಮರೆಯಲ್ಲ. ಬನ್ನಿ ಮನೆಗೆ ಹಾಗೆ ಬಂದಾಯ್ತು. ನಾನೀಗ ರೆಡಿಯಾಗಿ ಏನೋ ಸ್ನ್ಯಾಕ್ಸ್ ಇದ್ರೆ ತಿನ್ಕೊಂಡು ನೋಡೋಣ ಏನಿದೆ ಅಂತ ಒಳಗೆ ಹೋಗ್ಬೇಕು. ಹಾಗೆ ಬನ್ನಿ ನಮ್ಮ ಅತ್ತೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನೀವು ಸ್ವಲ್ಪ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಏನಂತಾರೆ ಅದು ಜಿಗರ್. ಈಗಲೂ ಬರಲ್ಲ, ನಾನು ತೋರಿಸಲ್ಲ. ಏನತ್ತೆ ಅತ್ತೆ, ನಿಮ್ದು ಕಾಫಿ ಟೀ ಎಲ್ಲ ಆಯ್ತಾ? ಅವ್ರದ್ದು ಆಗಿಲ್ಲ. ಓಕೆ, ನಮ್ಮ ಮಾಮ ಅವ್ರು ಫುಲ್ ಬನ್ನಿ ಮಾತಾಡ್ತಾರೆ. ಆಯ್ತಾ, ಅದೇನೇ ಕೇಳಿಸ್ಕೊಳಲ್ಲ ಅಲ್ವ ಅಮ್ಮ? ಬನ್ನಿ ಮಾಮ ಮಾತಾಡೋಣ. ಬನ್ನಿ ನಾನು ನೀವು. ಹಾಯ್ ನೀವಮ್ಮ, ಎಲ್ಲ ಚೆನ್ನಾಗಿದ್ದೀರಾ? ಸೂಪರ್. ನೀವು ಏನಂತೀರಾ? ಯೂಟ್ಯೂಬ್ ಚಾನಲ್ ನೀವು ನೋಡಿದ್ರ? ನೆನೆ ಯೂಟ್ಯೂಬ್ ಚಾನಲ್ ನೀವು ಬಂದಿದ್ದು ಎಲ್ಲಿ ನೋಡಿದ್ರಿ ಮಾಮ? ಎಲ್ಲಿ ತೋರಿಸಿ ಯೂಟ್ಯೂಬಲ್ಲಿ. ಮತ್ತೆ ನಿಮ್ದು ಹಾಕಿದ್ ನೋಡಿ, ನೀವು ಬಂದಿದೆ ತೋರಿಸಿದ್ರಿ ನಿಮ್ದು ಹಾಗಂತ. ಗೈಸ್ ನೋಡಿ, ಬನ್ನಿ ನೋಡ್ತೀರಾ? ಬನ್ನಿ ಹಾಗೆ ಹೇಳ್ತಾ ನನ್ನ ಪುಟಾಣಿ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಚಾನಲ್ನ ಇಲ್ಲಿಗೆ ಎಂಡ್ ಮಾಡಲ್ಲ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಟಾಟಾ, ಬಾಯ್ ಬಾಯ್ ಗಾಯ್ಸ್.